ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸೆಷನ್ಸ್ ನ್ಯಾಯಾಲಯದಲ್ಲಿ 3 ಅರ್ಜಿಗಳ ವಿಚಾರಣೆ ನಡೆಯಿತು. ಯಾವ ವಿಚಾರವಾಗಿ ವಿಚಾರಣೆಗಳನ್ನು ನಡೆಸಲಾಯಿತು ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಸುನಿಲ್ ಟಿವಿನ ಜೊತೆಗಿದ್ದಾರೆ. ಅವ್ರನ್ನ ಕೇಳೋಣ ಬನ್ನಿ. ಸರ್, ಇವತ್ತು ನ್ಯಾಯಾಲಯದಲ್ಲಿ 3 ಅರ್ಜಿಗಳ ಕುರಿತಂತೆ ಆದೇಶ ಕಾಯ್ದಿರಿಸಲಾಗಿತ್ತು. ಏನೇನೆಲ್ಲ ಆದೇಶ ಆಯಿತು, ನೆಕ್ಸ್ಟ್ ಚಾರ್ಜಸ್ ಫ್ರೇಮ್ ಮಾಡೋದ್ರ ಬಗ್ಗೆ ಸರ್ ಮೊದಲನೇ ಅರ್ಜಿ ಅಂತ ಅಂದರೆ ಇವಾಗ ಆಲ್ರೆಡಿ ಮಾನ್ಯ ನ್ಯಾಯಾಲಯ ದರ್ಶನ್ ಮತ್ತು ಉಳಿದಂಥ ಆರೋಪಿಗಳನ್ನ ಅವರೆಲ್ಲರಿಗೂ ಸಹ ಮೂಲಭೂತ ಸೌಕರ್ಯಗಳು ಅಂದರೆ ಮೂಲ ಸೌಕರ್ಯಗಳನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ನ್ಯಾಯಾಲಯ ಅದನ್ನು ಆದೇಶ ಮಾಡಿತ್ತು ಸರ್. ಅಂದರೆ ಮ್ಯಾನ್ಯುಯಲ್ ಪ್ರಕಾರ ಏನೇನು ಫೆಸಿಲಿಟೀಸ್ ಕೊಡಬೇಕು ಅದನ್ನೆಲ್ಲ ಕೊಡಿ ಅಂತ ಆಲ್ರೆಡಿ ಆದೇಶ ಮಾಡಿತ್ತು. ಈ ವಿಚಾರವಾಗಿ ಆದೇಶ ಮಾಡಿದರೂ ಸಹ ಜೈಲಾಧಿಕಾರಿಗಳನ್ನು ಪಾಲನೆ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ನ್ಯಾಯಾಂಗ ನಿಂದನೆಯನ್ನು ದಾಖಲು ಮಾಡಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಕೋರ್ಕೊಂಡಿದ್ವಿ. ಅದ್ರ ವಿಚಾರವಾಗಿ ವಾದ ಪ್ರತಿವಾದ ನಡೆದಿತ್ತು. ಇವತ್ತು ಆ ಅರ್ಜಿ ವಿಚಾರವಾಗಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಅದರಲ್ಲಿ ಏನು ಆದೇಶ ಮಾಡಿದ್ದಾರೆ ಅಂತಂದರೆ, ಜೈಲಾಧಿಕಾರಿಗಳು ಇನ್ನು ಮುಂದೆ ಈ ನ್ಯಾಯಾಲಯದಿಂದ ಯಾವುದೇ ಮುಂದುವರಿದ ಆದೇಶನ ಎಕ್ಸ್ಪೆಕ್ಟ್ ಮಾಡ್ದೇನೆ ಜೈಲ್ ಮ್ಯಾನ್ಯುಯಲ್ ಏನೇನು ಫೆಸಿಲಿಟೀಸ್ ಕೊಡಿ ಅಂತ ಹೇಳುತ್ತೋ ಅದನ್ನೆಲ್ಲನೂ ಸಹ ಕೊಡಿ ಅಂತ ಹೇಳಿ ಸ್ಟ್ರಿಕ್ಟಾಗಿ ಒಂದು ಆದೇಶ ಮಾಡಿದೆ ಸರ್. ಎರಡನೇದು ಅಂದರೆ ಅದು ನಮ್ದು ಇನ್ನೊಂದು ಗ್ರೀವೆನ್ಸ್ ಇತ್ತು, ಇವ್ರನ್ನ ಇನ್ನೂ ಸಹ ಕ್ವಾರಂಟೈನ್ ಸೆಲ್ಲಲ್ಲಿ ಇಟ್ಟಿದ್ದಾರೆ ಅಂತ. ನ್ಯಾಯಾಲಯದಲ್ಲಿ ನಿಮಗೆ ಸಾಧ್ಯ ಆದರೆ ಇವ್ರನ್ನ ಕ್ವಾರಂಟೈನ್ ಸೆಲ್ಲಿಂದ ರಿಮೂವ್ ಮಾಡಿ ನೀವು ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಆದೇಶ ಮಾಡಿದೆ. ಈ ಆದೇಶ ಮಾಡುವಂಥ ಸಂದರ್ಭದಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶವನ್ನು ನ್ಯಾಯಾಲಯ ಇವತ್ತು ಅಬ್ಸರ್ವ್ ಮಾಡಿರೋದೇನು ಅಂತಂದರೆ, ಇವತ್ತು ಜೈಲಾಧಿಕಾರಿಗಳಿಗೆ ನ್ಯಾಯಾಲಯ ಛೀಮಾರಿ ಹಾಕಿದೆ. ಅಂದರೆ ಆರ್ಡ್ರಲ್ಲಿ ಬರೆದಿದೆ, ಇದು ನಾಚಿಕೆ ಆಗಬೇಕು ಜೈಲಾಧಿಕಾರಿಗಳಿಗೆ. ಒಬ್ಬ ಅಪರ ಆರೋಪಿಗೆ ಹರಿದೋಗಿರುವಂತಹ ಚಾದರು, ಆಮೇಲೆ ಸರಿಯಾದ ವ್ಯವಸ್ಥೆ ಜೈಲಲ್ಲಿ ಮಾಡದೇ ಇರೋ ವಿಚಾರವಾಗಿ ನಾಚಿಕೆ ಆಗಬೇಕು ಅಂತ ಹೇಳಿ ನ್ಯಾಯಾಲಯ ಇವತ್ತು ಆದೇಶದಲ್ಲಿ ಬರೆದಿದೆ. ಸೊ ಆದ್ದರಿಂದ ಜೈಲಾಧಿಕಾರಿಗಳು ಕಟ್ಟುನಿಟ್ಟಾಗಿ ಈಗಾಗಲೇ ಮಾಡಿರುವಂಥ ಆದೇಶನ ಪರಿಪಾಲನೆ ಮಾಡಲೇಬೇಕಾದಂಥ ಸಂದರ್ಭ ಜೈಲಾಧಿಕಾರಿಗಳಿಗೆ ಬಂದಿದೆ ಸರ್. ಈ ಆದೇಶದ ಪ್ರಕಾರ ಜೈಲಾಧಿಕಾರಿಗಳು 7 ವರ್ಷ ನೋಡೋದಾದ್ರೆ ಜೈಲಿನ ಮ್ಯಾನ್ಯುಯಲ್ನಲ್ಲಿ ಏನಿದೆ ಆ ನಿಯಮಾವಳಿಗಳ ಪ್ರಕಾರ ನಾವು ನಡ್ಕೊಳ್ತಿದ್ದೇವೆ. ಹಾಸಿಗೆ ದಿಂಬು ಕೊಡೋದಕ್ಕೆ ಬರೋದಿಲ್ಲ ಆರೋಪಿಗೆ, ನಾವು ಕೊಡೋದು ಚಾದರ್ ಅಂತ ಹೇಳ್ತಾರೆ ಸರ್. ನಾವು ಇದುವರೆಗೂ ಸಹ ಹಾಸಿಗೆ ದಿಂಬು ಕೊಡಿ ಅಂತ ನಾವೆಲ್ಲೂ ಕೇಳಿಲ್ಲ. ಇದು ಮಾಧ್ಯಮದಲ್ಲೂ ಬರ್ತಾ ಇದೆ, ಪದೇ ಮಾಧ್ಯಮದಲ್ಲೂ ಸಹ ಡಿಸ್ಕಷನ್ಸ್ ಆಗ್ತದೆ. ನಮ್ದು ಗ್ರೀವೆನ್ಸ್ ಇರೋದು ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ. ಹಾಸಿಗೆ ದಿಂಬು ಇದು ಚಾದರು ಅಥವಾ ಇದನ್ನು ಯಾವುದೋ ಪಲ್ಲಂಗ ಆ ಥರದ್ದು ಕೊಡಿ ಅಂತಲ್ಲ. ಮೂಲ ಸೌಕರ್ಯಗಳು ನೀವು ಬೇರೆ ಆರೋಪಿಗಳಿಗೆ ಏನೇನು ಕೊಟ್ಟಿದ್ರೋ ಅದನ್ನೆಲ್ಲನೂ ಸಹ ಇವ್ರಿಗೂ ಕೊಡಿ ಅನ್ನೋದು ಮಾತ್ರ ನಮ್ದು ವಾದ ಆಗಿತ್ತು. ಅದ್ರ ಪ್ರಕಾರ ಆದೇಶ ಆಗಿದೆ. ಅದ್ರ ಪ್ರಕಾರ ಅವರು ರಿಪೋರ್ಟ್ ಯಾವುದು ಲೀಗಲ್ ಸರ್ವಿಸಸ್ ಅಥಾರಿಟಿನವರು ಸಹ ಹೋಗಿದ್ರು. ಅಲ್ಲೂ ಸಹ ಯಾವ್ಯಾವ್ದು ಒಂದಷ್ಟನ್ನ ನಾವು ವ್ಯವಸ್ಥೆ ಮಾಡಿದ್ದೀವಿ, ಇನ್ನೊಂದಷ್ಟು ವ್ಯವಸ್ಥೆ ಮಾಡೋಕೆ ಆಗಿಲ್ಲ, ಅದನ್ನು ಕೊಡ್ತೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ರಿಪೋರ್ಟ್ನಲ್ಲಿರುವಂಥ ಪ್ರಮುಖ ಅಂಶ ಏನು ಸರ್? ರಿಪೋರ್ಟಲ್ಲಿ ಇರೋ ಪ್ರಮುಖ ಅಂಶಗಳು ಏನಂದರೆ, ಇವ್ರಿಗೆ ಬಾಡಿ ಕ್ಯಾಮ್ ಹಾಕಿದ್ದಾರೆ, ಅದನ್ನು ತೆಗಿತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇವ್ರಿಗೆ ಟಿವಿ ಕೊಡಬೇಕು, ಟಿವಿ ನಮಗೆ ಇವಾಗ ಸೌಕರ್ಯಗಳು ಸರ್ಕಾರ ನಮಗೆ ಸರಿಯಾದ ವ್ಯವಸ್ಥೆ ಮಾಡಿಲ್ಲ, ಅದು ಅವ್ರು ಬರ್ತಿದಂಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ನಾವು ಇವ್ರನ್ನ 24x ಸರ್ವೈಲೆನ್ಸಲ್ಲಿ ಇಟ್ಟಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇವ್ರ ಸೇಫ್ಟಿ ನಾವು ನೋಡ್ಕೊತಾ ಇದೀವಿ ಅಂತ. ಉಳಿದಿರೋಂಥದ್ದು ಒಂದಷ್ಟು ಅಂಶಗಳನ್ನ ಇವರು ಲೀಗಲ್ ಸರ್ವಿಸ್ ಅಥಾರಿಟಿನವ್ರಿಗೆ ಮಿಸ್ಲೀಡ್ ಮಾಡಿದ್ದಾರೆ. ಅದನ್ನು ನನ್ನ ನ್ಯಾಯಾಲಯದ ಗಮನಕ್ಕೂ ಸಹ ತಂದಿದೆ. ಆದರೆ ಎಲ್ಲ ಆಧಾರದ ಮೇಲೆ ಇವತ್ತು ಆದೇಶ ಮಾಡಿದ್ದಾರೆ ಸರ್.